ನಮಸ್ಕಾರ, ಶುಭೋದಯ. ಇವತ್ತಿನ ಶುಭೋದಯ ಸಂದೇಶದಲ್ಲಿ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಮುಖ್ಯವಾಗಿ ಅದು ನಾವು ಬದುಕಿನಲ್ಲಿ ಭರವಸೆಯನ್ನು ಕಳೆದುಕೊಳ್ಳಬಾರ್ದು ಅಂತ. ಪಶ್ಚಿಮದ ಕತ್ತಲೆಯ ಕಟಕಿಗೆ ಪೂರ್ವದ ಬೆಳಕಿನ ಕಿಟಕಿ, ಹೆದರದಿರು ಕತ್ತಲೆಗೆ, ನಡೆನುಡಿಯ ಚಕಮಕಿಗೆ ಹೊತ್ತಿಕೊಳ್ಳದೆ ಅಂತರಂಗ ಜ್ಯೋತಿ, ಬೆಳಕಿನಲ್ಲಿ ನಡೆಯೆಂಬ ಸಂದೇಶ ತಂದಿಹನು ಉದಯ ರವಿ. ಪಶ್ಚಿಮದ ಕತ್ತಲೆಯ ಕಟಕಿಗೆ, ನಾವು ಇದೊಂದು ಸಾಂಕೇತಿಕವಾದಂಥ ಚಿತ್ರ. ಬದುಕಿನಲ್ಲಿ ನಾವು ಕಟಕಿಗಳು ಅಂದರೆ ನಮ್ಮನ್ನು ಕ್ರಿಟಿಸೈಸ್ ಮಾಡೋರು, ಟೀಕಾಕಾರರು, ಅಥವಾ ನಮ್ಮಲ್ಲಿ ಲೋಪದೋಷಗಳನ್ನೇ ನೋಡೋರು. ನಾವೇನು ಪರ್ಫೆಕ್ಟ್ ಅಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ, ಯಾರೂ ಪರಿಪೂರ್ಣರಲ್ಲ. ಆದರೆ ಕೆಲವರ ಸ್ವಭಾವ ಏನು ಅಂದರೆ ಬರೀ ಲೋಪದೋಷಗಳನ್ನೇ ನೋಡೋದು, ಬರೀ ನಕಾರಾತ್ಮಕವಾದ ಆಲೋಚನೆಗಳನ್ನೇ ಹೇಳೋದು. ಪಶ್ಚಿಮದ ಕತ್ತಲೆಯ ಕಟಕಿಗೆ, ಇಂಥವ್ರನ್ನ ನಾನು ಕತ್ತಲೆ ಅಂತ ಕರೆಯೋದು. ಅಂಥದ್ದೊಂದು ಪಶ್ಚಿಮದ ಕತ್ತಲೆ ಅಂತ ಕಟಕಿ, ನಿಷ್ಠುರವಾದಿ, ಟೀಕಾಚಾರಿ, ಅವನಿಗೆ ಪೂರ್ವದ ಬೆಳಕಿನ ಕಿಟಕಿ. ಅಂಥ ಒಬ್ಬ ಇವನಿಗೂ ಕೂಡ ಅಂಥ ಒಂದು ವ್ಯವಸ್ಥೆಯಲ್ಲೂ ಪೂರ್ವಕ್ಕೊಂದು ಕಿಟಕಿ ಇದೆಯಂತೆ, ವಿಂಡೋ ಓಪನ್ ಇದೆ. ಹೆದರಿದಿರು ಕತ್ತಲೆಗೆ. ನಮಗೆ ಯಾರಾದರೂ ಟೀಕೆ ಮಾಡಿದ್ರೆ, ವಿಮರ್ಶೆ ಮಾಡಿದ್ರೆ, ನಮ್ಮ ಬಗ್ಗೆ ನೆಗೆಟಿವ್ ತುಂಬ ಮಾತಾಡಿಬಿಟ್ರೆ ಖಿನ್ನರಾಗೋಗ್ತೀವಿ, ನಮ್ಮ ಮನಸ್ಸಿನಲ್ಲೂ ಕತ್ತಲಾಗ್ಬಿಡುತ್ತೆ. ಯೋಚನೆ ಮಾಡಬೇಡಿ, ಅಲ್ಲಿ ಒಂದು ಪೂರ್ವದಲ್ಲಿ ಕಿಟಕಿ ಇದೆ. ಪೂರ್ವದ ಕಿಟಕಿಗೆ ಎರಡು ಅರ್ಥ. ಒಂದು, ಹಿಂದಿನ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ಅಂತ. ಪಾಂಡವರನ್ನು ಎಷ್ಟು ತುಳಿಯಕ್ಕೆ ನೋಡಿದ್ರು ಅಲ್ವಾ? ಕೃಷ್ಣನ್ನೇ, ಸಾಕ್ಷಾತ್ ಕೃಷ್ಣನನ್ನು, ಅವನಿಗೆ ಎದುರಿಸಿದ ಸಮಸ್ಯೆಗಳೇನು ಕಡಿಮೆನೆ. ಹಾಗೆ ಹೆದರದಿರು ಕತ್ತಲೆಗೆ, ಅದರಿಂದ ಕತ್ತಲೆಗೆ ಹೆದರಬೇಡ. ನಡೆನುಡಿಯ ಚಕಮಕಿಗೆ, ನಡೆನುಡಿ, ನಮ್ಮ ನಡೆನುಡಿ ಶುದ್ಧವಾಗಿದ್ದರೆ, ಅಥವಾ ಈ ಜಗತ್ತಿನಲ್ಲಿ ನಾವು ಆ್ಯಕ್ಟಿವ್ ಆಗಿದ್ದರೆ 100 ಜನ ನಮ್ಮನ್ನು ಟೀಕೆ ಮಾಡ್ಬೋದು, 101ನೇ ಅವರು ಒಪ್ಕೊಳ್ಬೋದಲ್ಲ. ಶುಭೋದಯ ಯಾಕೆ ಬೇಕು? ಶುಭೋದಯದ ವಿವರಣೆ ಯಾಕೆ ಬೇಕು? 2 ನಿಮಿಷ 3 ನಿಮಿಷ ಯಾರು ನೋಡ್ತಾರೆ? ಇವೆಲ್ಲ ನನಗೂ ಬರುತ್ತೆ. ಆದರೆ ಇದು ಯಾರಿಗೋ ಮಾಡೋದಲ್ಲ. ನನಗೆ ಕೆಲವೇ ಜನ ನೋಡಿ ಆನಂದಪಟ್ಟರು ಸಾಕು. ಹಾಗಂತೇಳಿ ಇದರಿಂದ ನಾನು ತುಂಬ ನಿರಾಶನಾಗೋದು ಇಲ್ಲ, ಹಾಗಂತೇಳಿ ತುಂಬ ತಲೆ ಮೇಲೆ ಹಚ್ಕೊಳ್ಳೋದು ಇಲ್ಲ. ಸಂತೋಷ, ನೋಡಿದರೂ ಸಂತೋಷ, ನೋಡದಿದ್ರೂ ಸಂತೋಷ. ಆದರೆ ಇದನ್ನು ಮಾಡೋದ್ರ ಮೂಲಕ ನನಗೆ ನಾನೇ ಎಷ್ಟೋ ವಿಚಾರಗಳನ್ನು ಮತ್ತೆ ಮನದಟ್ಟು ಮಾಡ್ಕೊಳ್ತೇನೆ, ನನ್ನ ಕೋರೆಗಳನ್ನು ಎಷ್ಟೋ ತಿದ್ದುಕೊಳ್ತೇನೆ. ಮತ್ತು ನನ್ನ ವಲಯದಲ್ಲೇ ಎಷ್ಟೋ ಜನ, ಬಹಳ ಜನ ಇದನ್ನು ಇಷ್ಟಪಟ್ಟು ಕೇಳುವವರು ಮತ್ತು ಇದರ ಬಗ್ಗೆ ಇಲ್ಲಿ ಹೇಳ್ಕೊಳ್ಳೋಕೆ ಸಂಕೋಚ ಪಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ ಯೂಟ್ಯೂಬಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ. ಆದರೆ ಅವರು ಕೆಲವು ಸಲ ದೂರವಾಣಿ ಕರೆ ಮಾಡ್ತಾರೆ ಅಥವಾ ಎದುರಿಗೆ ಸಿಕ್ಕಿದಾಗ ಹೇಳ್ತಾರೆ, ಈ ನಡೆನುಡಿಯ ಚಕಮಕಿ ಬೇಕು ನನಗೆ, ನಿಮಗೂ ಬೇಕು, ಎಲ್ರಿಗೂ ಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಓ ಹೌದಲ್ಲ, ನಾನು ಶುಭೋದಯ ಯಾಕೆ ಮಾಡಬೇಕು, ನಿಲ್ಲಿಸ್ಬಿಡ್ಬೋದು. ಯಾರಾದರೂ ಕೇಳ್ತಾರ? ಯಾರೂ ಕೇಳಲ್ಲ. ನಾನು ಶುಭೋದಯ ಮರ್ತುಬಿಟ್ಟು ಕೆಲವು ದಿನ ನಾನು ಆ್ಯಕ್ಚುಲಾಗಿ ಇದು ಮೊಬೈಲಲ್ಲಿ ಕಳಿಸ್ತೀನಿ ಪ್ರತಿದಿನ. ಎಷ್ಟೋ ದಿನ ಸಂಜೆ ಆದ್ರೂ ಯಾರೋ ಒಬ್ಬರೋ ಇಬ್ಬರೋ ಕೇಳ್ತಾರೆ, ಯಾಕೆ ಇವತ್ತು ಶುಭೋದಯ ಬರಲಿಲ್ಲ ಅಂತ. ಆ ಶುಭೋದಯ ಬರೆಯೋದು ಒಂದು ಒಳ್ಳೆಯ ಅಭ್ಯಾಸ ಅಂದ್ಕೊಂಡು ನಾನು ಸುಮಾರು ವರ್ಷದಿಂದ ಮಾಡ್ಕೊಂಬಂದಿರೋದು. ಅದನ್ನು ಈಗ ವಿಡಿಯೋ ರೂಪದಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರೋದು. ಇದರೆಲ್ಲ ಪ್ರಯತ್ನ ಏನು? ನಡೆನುಡಿಯ ಚಕಮಕಿ. ನಿಮ್ಮ ಆಲೋಚನೆಗಳಿಂದ ಏನೋ ಒಂದಷ್ಟು ಒಳ್ಳೆ ಇದನ್ನು ಹುಟ್ಟಾಕೋಣ ಅಂತ. ನಡೆನುಡಿಯ ಚಕಮಕಿಗೆ ಹೊತ್ತಿಕೊಳ್ಳದೆ ಅಂತರಂಗ ಜ್ಯೋತಿ. ಇದರಿಂದ ಏನಾಗುತ್ತೆ, ನಮ್ಮ ಒಳಗೆ ಒಂದು ಹೊಸ ಭರವಸೆ, ಹೊಸ ಬೆಳಕು ಮೂಡುತ್ತೆ. ಬೆಳಕಿನಲ್ಲಿ ನಡೆಯೆಂಬ ಸಂದೇಶ ತಂದಿಹನು ಉದಯ ರವಿ. ಈ ಸಂದರ್ಭದಲ್ಲಿ ಬೆಳಕಿನಲ್ಲಿ ನಡೆಯಿರಿ ಅನ್ನೋ ಒಂದು ಸಂದೇಶವನ್ನು ರವಿ ತಂದಿದ್ದಾನೆ. ಇಲ್ಲಿ 3 ಅಂಶ ಗಮನಿಸಬೇಕು.
ಒಂದು ಪಶ್ಚಿಮದ ಕತ್ತಲೆಯ ಕಟಕಿ. ಅಂದರೆ ಎಂತಹದ್ದೇ ಸಂದರ್ಭ, ಟೀಕೆ, ವಿಮರ್ಶೆ, ನಕಾರಾತ್ಮಕ ಮಾತುಗಳು ಬಂದರೂ ಕೂಡ ನೆನ್ಪಿಟ್ಕೊಳ್ಳಿ, ಅಲ್ಲೆಲ್ಲೋ ಒಂದು ಕಡೆ ಭರವಸೆಯ ಕಿಟಕಿ ಇದೆ, ಕಟಕಿಗೆ ಕಿಟಕಿ ಇದೆ. ಅದರಿಂದ ಕತ್ತಲೆಗೆ ಹೆದರಬಾರ್ದು. ನಮ್ಮ ನಡೆನುಡಿಯ ಚಕಮಕಿ ಕಲ್ಲು ಹಿಂಗೆ ತಿಕ್ಕಿದ್ರೆ ಬೆಳಕತ್ಕೊಳ್ತು. ಹಾಗೆ ಹೊತ್ತಿಕೊಳ್ಳದೆ ಅಂತರಂಗ ಜ್ಯೋತಿ. ಹೊರಗಿನವರ ಕಟಕಿಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮ ನಡವಳಿಕೆಗಳಿಂದ, ನಮ್ಮ ನಡೆನುಡಿಗಳಿಂದ ಅಂತರಂಗದಲ್ಲಿ ಚಕಮಕಿ ಹತ್ಕೊಳ್ಳುತ್ತೆ. ಪಾಂಡವರನ್ನು ಅಷ್ಟು ಖಂಡಿಸಿದ್ರು, ಅವರು ಬೆಳೆದರು. ಅವರ ಅಂತರಂಗದಲ್ಲೇ ಶಕ್ತಿ ಇನ್ನಷ್ಟು ಜಾಸ್ತಿ ಉತ್ಪನ್ನವಾಯಿತು. ಹೊತ್ತಿಕೊಳ್ಳದೆ ಅಂತರಂಗ ಜ್ಯೋತಿ, ಬೆಳಕಿನಲ್ಲಿ ನಡೆ ಎಂಬ ಸಂದೇಶ. ಆದ್ದರಿಂದ ಈ ಅಂತರಂಗದ ಜ್ಯೋತಿಯ ಬೆಳಕಿನಲ್ಲಿ ನಾವು ನಡೆಯೋಣ ಅನ್ನೋದು ಇವತ್ತಿನ ಸಂದೇಶ. ಇದನ್ನು ಉದಯ ರವಿ ತಂದಿದ್ದಾನೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.